ಸೊ ಇದನ್ನ ಮಾಡಿದೀವಿ. ಇದು ಎ ಸರ್ಟಿಫಿಕೇಟ್ ಕೊಟ್ಟಿರೋದ್ರಿಂದ ಜನ ಅನ್ಕೊಳ್ಳೋದು ಮಹಿಳೆಯರಿಗೆ ಅಲ್ವೇನೋ ಅಂತ. ಇಲ್ಲಿ ಯಾವುದೇ ವಲ್ಗರ್ ಸೀನ್ ಇಲ್ಲ, ಗಾಬರಿ ಆಗುವಂತ ನರಬಲಿಯ ವಿಷಯ ಇದ್ರೂ ಕೂಡ ಬಹಳ ಡಿಗ್ನಿಫೈಡ್ ಆಗಿ ಕ್ಲಾಸಿಕ್ ಆಗಿ ಯಾವ ಕಾರಣಕ್ಕೂ ಪ್ರತಿಯೊಬ್ಬ ಮಹಿಳೆ ನೋಡಬಹುದಾದ ಸಿನಿಮಾ ಇದು. ಅಂದ್ರೆ ಮಹಿಳೆಯ ಬಲಿದಾನ ಅಲ್ಲ, ಒಂಟಿ ಮಹಿಳೆ ಬೀದಿ ವೇಷೆಯರನ್ನ ಹೇಗೆ ಬಲಿಗೆ ಬಳಸ್ಕೊಳ್ತಾರೆ, ಇವತ್ತು ಬಳಸ್ಕೊಳ್ತಿದ್ದಾರೆ. ಇವತ್ತು ನಾನು ಮಾತನಾಡ್ತಾ ಇರೋ ಸಮಯದಲ್ಲೂ ಕೂಡ ಕಡಿಮೆ ಅಂದ್ರೂ ಹೆಚ್ಚು ಕಡಿಮೆ 70-80 ಹೆಣ್ಮಕ್ಳು ಬಲಿ ಆಗ್ತಾ ಇರ್ತಾರೆ ಪ್ರತಿ ಅಮಾವಾಸ್ಯೆಯಲ್ಲಿ. ಸೊ ಈ ಸಬ್ಜೆಕ್ಟ್ ನ ನಾವು ಡೀಲ್ ಮಾಡಿದೀವಿ. ಈಗ ಡೈರೆಕ್ಟರ್ ನಾವು ಯಾರೋ ಬಳಿಕೊಳ್ತಾರೆ ಅದೇನು ಇದೇನು ಅಂತ. ನಾವು ಐ ಆಮ್ ಓಪನ್ ಫಾರ್ ಇಟ್. ಪ್ಲೀಸ್ ಶೂಟ್ ಯುವರ್ ಕ್ವಶನ್ಸ್. ಎಸ್, ಲಿಕ್ಕರ್ ಬ್ಯಾರಲ್. ಡ್ರೀಮ್ ಅಂದ್ರೆ ಅದು ಬೀಜ ಮಂತ್ರ. ಅದು ಇದರ ಥೀಮ್ ವಸ್ತು ಏನು ಅಂತ ಹೇಳಿದ್ರೆ, ಸಬ್ಜೆಕ್ಟ್ ಏನು ಅಂತ ಹೇಳಿದ್ರೆ, ಹೆಣ್ಣುಗಳ ಬಲಿ, ಸಂಪತ್ತು ಮತ್ತು ಅಧಿಕಾರಕ್ಕೋಸ್ಕರ, ಪವರ್ ಅಂಡ್ ವೆಲ್ತ್ ಗೋಸ್ಕರ ನರಬಲಿ ಹೇಗೆ ನಡೀತಿದೆ ಇವತ್ತು ಅನ್ನೋ. ಇಲ್ಲಿ ತಂದಿರೋ ಘಟನೆಗಳು, ಸಿನಿಮೆಯ ಸ್ವಾತಂತ್ರ್ಯ ಇದ್ದೇ ಇದೆ, ಕ್ರಿಯೇಟಿವ್ ಫ್ರೀಡಮ್ ಇದೆ, ಯಾಕೆಂದ್ರೆ ಡಾಕ್ಯುಮೆಂಟರಿ ಎಲ್ಲ ಇದು. ಆದ್ರೆ ಇಲ್ಲಿ ಬರೋ ಘಟನೆಗಳು, ಆ ಹೆಣ್ಣು ಮಕ್ಕಳ ಹತ್ಯೆಗಳು, ಇವೆಲ್ಲವೂ ಸಹ ಇಲ್ಲಿ ಬೆಂಗಳೂರಿನಲ್ಲಿ ನೀವು ಬದುಕಿರುವಾಗ ನಿಮ್ಮ ಕಾಣದ ಹಾಗೆ ಗೋಪಿ ಹೋಗಿ ಜರುಗಿರೋದು. ನಾನು ಗೊತ್ತಿಲ್ವ, ಆಗಿದೆ, ಅದೇ ರೀತಿ ಆಗಿದೆ. ಆ ದಿನಗಳ ಟೈಮ್ನಲ್ಲಿ ಇಷ್ಟು ಆಳವಾಗಿ ನನಗೆ ಗೊತ್ತಿರಲಿಲ್ಲ. ಎದೆಗಾರಿಕೆ ಟೈಮ್ನಲ್ಲಿ ಗೊತ್ತಾಯ್ತು. ನಾನು ಮಾಡ್ತೀನಿ ಅಂತ ಹೋದಾಗ ನನ್ನ ಸುತ್ತಲೂ ಇರೋ ಗಾಬರಿ ಆಗ್ಬಿಟ್ರು. ಯಾಕೆಂದ್ರೆ ಈ ಹತ್ಯೆ ಒಂದು ನರಬಲಿ, ಮತ್ತು ನರಬಲಿ ಕೊಟ್ಟಿರೋದನ್ನ ಫಿಕ್ಸ್ ಮಾಡ್ತಿದ್ರು ಪೊಲೀಸ್ನವರು. ಯಾರೋ ಪುರಿ ಕೆಂಪ ಅನ್ನೋದ್ ಮೇಲೆ 40 ಒಂಟಿ ಮಹಿಳೆಯರ ಹತ್ಯೆಗಳನ್ನ ಫಿಕ್ಸ್ ಮಾಡ್ತಾರೆ. ಹಾಗೆ ದಂಡುಪಾಳ್ಯದವ್ರ ಮೇಲೆ 80 ಹತ್ಯೆಗಳನ್ನ ಫಿಕ್ಸ್ ಮಾಡ್ತಾರೆ. ಅವ್ರು ಯಾರು ಒಂದೂ ಮಾಡಿಲ್ಲ. ಆದ್ರೆ ಇದನ್ನ ಎದೆಗಾರಿಗೆ ಆದ ತಕ್ಷಣ ನಾನು ಮಾಡ್ಬೇಕು ಅಂದಾಗ ಪೊಲೀಸ್ನಲ್ಲಿ ನನ್ನ ಹಿತೈಷಿಗಳು ಅವಕಾಶ ಕೊಡ್ಲಿಲ್ಲ. ಅವ್ರು ಗಲಾಟೆ ಮಾಡ್ಬಿಟ್ರು. ಹೋದ್ ಸರ್ನು ಹೇಳಿದ್ದೀನಿ ಅದನ್ನ, ನೀವೇನಾದ್ರು ಇದು ಮಾಡಕ್ ಹೋದ್ರೆ ಒಂದು ಸರ್ಕಲ್ ಆಗ್ಬಿಡುತ್ತೆ, ಒಂದು ಚಕ್ರ ಆಗ್ಬಿಡುತ್ತೆ, ನಿಮ್ಮನ್ನ ಉಳಿಸಲ್ಲ. ಆಗ ನನ್ನ ಜೊತೆ ಇದ್ದ ದಲಿತ ಲೀಡರ್ಗಳು, ಇವರು ರೈತ ಮುಖಂಡರುಗಳು, ಅವರೆಲ್ಲ ನನಗೆ ಬೇಡ ಅನ್ನೋ ಶುರು ಮಾಡ್ಬಿಟ್ರು. ಬೇಡಿ, ಅಕಸ್ಮಾತ್ ಆ ತರ ಆಗ್ಬಿಟ್ರೆ ನೀವ್ ಹಿಂದಕ್ಕೆ ಬರಲ್ಲ, ನಾವು ಬೇಕಾದ್ರೆ ಪೊಲೀಸ್ ಖಂಡಿಸಬಹುದು, ನಿಮ್ ಪರ ಧ್ವನಿ ಎತ್ತಬಹುದು, ನೀವು ಬರಲ್ಲ, ಈ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹೇಳಿ ಸ್ಟಾಪ್ ಮಾಡಿಸಿದ್ರು. ಸೊ ಈಗ ಆ ಆಫೀಸರ್ಗಳೆಲ್ಲ ರಿಟೈರ್ಡ್ ಆಗ್ಬಿಟ್ಟಿದ್ದಾರೆ. ನಾನೇನ್ ಪೊಲೀಸ್ ವಿರುದ್ಧ ಅಲ್ಲ, ಇದು ವ್ಯವಸ್ಥೆಯಲ್ಲಿ ಏನ್ ನಡೀತಿದೆ. ಪೊಲೀಸ್ ಇಸ್ ಆಲ್ಸೋ ಪಾರ್ಟ್ ಆಫ್ ಇಟ್. ಇವತ್ತು ಯಾವುದೇ ಪೊಲೀಸ್ನವ್ರು ಹೋಗ್ಬಿಟ್ಟು ಒಂದು ಸಾಮಾಜಿಕ ವಿಷಯದಲ್ಲಿ ಮಾತಾಡಿದ್ರೆ ಅವನು ಏನ್ ಮಾಡ್ತಾನೆ? ಅಲ್ಲಿರೋ ಮಂತ್ರಿಗಳು ಹೇಳ್ದಂಗೆ ಕೇಳ್ಬೇಕು. ಅವನು ಗುಲಾಮರು ಅಷ್ಟೇ. ಅವರು ಬ್ರಿಟಿಷ್ ಗುಲಾಮರು, ಈಗ ಕಾಂಗ್ರೆಸ್ ಗುಲಾಮರು, ಬಿಜೆಪಿ ಗುಲಾಮರು, ದಳ ಬಂದ್ರೆ ದಳದ ಗುಲಾಮರು, ನಾಳೆ ನಾವೆಲ್ಲ ಪಾರ್ಟಿ ಕಟ್ಟಿದ್ರೆ ನಮ್ ಗುಲಾಮರು. ಪೊಲೀಸ್ ಕೆಲಸ ಅಂದಾಗ ಅಕ್ಷರಶಃ ಅಧಿಕಾರದಲ್ಲಿ ಯಾವ ಪಕ್ಷ ಆಯ್ತು ಅದ್ರ ಗುಲಾಮ. ಸೊ ಅವ್ರ ಬಗ್ಗೆ ಇರಲಿಲ್ಲ ಇದು. ಆದ್ರೆ ಇದು ಅರ್ಥ ಆಗಲ್ಲ, ನಿಮ್ನು ಸುಮ್ಮನೆ ಬಿಡಲ್ಲ. ಇವತ್ತು 90% ನಿಮ್ಮನ್ನ ಲೈಕ್ ಮಾಡ್ತಿದ್ದಾರೆ, ನೀವು ಚೆನ್ನಾಗಿರ್ಲಿ ಅಂತ ಬಯಸ್ತಿದ್ದಾರೆ, ಅದನ್ನ ಕಳ್ಕೊಬಿಡಿ ಅಂತ ಶುರು ಮಾಡಿದ್ರು. ಸುಮ್ಮನೆ ಆಮೇಲೆ ಈಗ ನಾನು ಮಾಡಿದ್ದೇನು ಅಂದ್ರೆ, ದೇವೇಂದ್ರ ಅವ್ರ ಮುಂದೆ ಮೇಲೆ ಹಿಂದೆ ಇದ್ದು ನೆಲೆ ಯಾವ ಪರ್ಸ್ಪೆಕ್ಟಿವ್ ಅಂತ ಹೇಳಿದ್ರೆ ದಂಡುಪಾಳ್ಯದ ಪರ್ಸ್ಪೆಕ್ಟಿವ್. ಅವ್ರು ಹೇಗೆ ಕೊಲೆ ಮಾಡದೇ ಇರೋರನ್ನ ಫಿಕ್ಸ್ ಮಾಡಿದ್ರು ಅಂತ. ಈಗ ಬಲಿಗಳು ಹೇಗೆ ಜರುಗ್ತವೆ, ಅದರಿಂದ ಯಾರ್ಯಾರು ಇದ್ದಾರೆ, ಯಾರ್ಯಾರು ಪ್ರಯೋಜನ ಪಡ್ಕೊಂಡಿದೀವಿ ಆ ಕಾರಣಕ್ಕೆ ಅಂತ ಭ್ರಮಿಸಿದ್ದಾರೆ ಅಂತ.